ನೀವು ಗಾಯತ್ರಿ ದೇವಿ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡ್ರಿ. ಹೌದು, ಆದ್ರೆ ಅದ್ ಹೇಗೆ? ಅಯ್ಯ, ಆ ಪ್ರೋಸೆಸ್ ಏನು ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ? ದೊಡ್ಡ ಮಾದು ರಕ್ತದ ಕಲ ಇರೋ ಬಟ್ಟೆ ಬೇಕು ಅಂತ ಹೇಳಿದ್ರಿ, ತಗೊಂಬಂದಿದೀವಿ. ನಮ್ ಕೆಲ್ಸ ಆಗೋಯ್ತಲ್ಲ. ಇನ್ನು ಕೆಲ್ಸ ಮುಗ್ದಿಲ್ಲ ವಲ್ಲಭ. ಏನ್ ಮಾಡ್ಬೇಕು ಸ್ವಾಮಿ? ಲಲಿತಾ ದೇವಿ ಗಾಯತ್ರಿ ದೇವಿ ಅಕ್ಕ ತಂಗಿಯಂದ್ರು, ಇಬ್ಬರದು ಒಂದೇ ರಕ್ತ. ಬೇರೆ ಬೇರೆ ತಂದೆ ಸ್ವಾಮಿ. ತಾಯಿ ಕೂಡ ಬೇರೆ. ಅಯ್ಯ, ಅವ್ರಮ್ಮ ಇವ್ರಮ್ಮ ಕೂಡ ಅಕ್ಕ ತಂಗಿರೇ. ಅದೊಂದ್ ರೀತಿ ಸಂಬಂಧ. ಯಾವುದೇ ರೀತಿಯಲ್ಲಿ ನೋಡಿದ್ರು ಕೂಡ ರಕ್ತ ಸಂಬಂಧ ಇದೆ. ಗಾಯತ್ರಿ ಅನ್ನೋ ಹೆಸರಿರೋ ನಿಮ್ಮನೇಲಿರೋ ಆ ಚಿಕ್ಕ ಮಗು ಈ ಬಟ್ಟೆ ಏನಾದ್ರೂ ಮುಟ್ಟಿದ್ರೆ ಆವಾಗ ಗಾಯತ್ರಿ ದೇವಿ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಅದ್ ಹೇಗ್ ಸಾಧ್ಯ ಸ್ವಾಮಿ? ಅಮ್ಮನವ್ರ ಹೆಸರಲ್ಲಿರುವಂತಹ ಶಕ್ತಿ ಅಂತದು. ತುಂಬಾ ಸಿಂಪಲ್ ಆಗಿ ಮಾಡೋಂತ ಕೆಲ್ಸ ಮಾಮ್. ಈ ಖರ್ಚಿಫ್ನ ತಗೊಂಡ್ ಹೋಗಿ ಪುಟ್ಟಿ, ಚಿನ್ನಮ್ಮ, ಬಂಗಾರಮ್ಮ ಅಂತ ಶಾಲ್ ಹೊದಿಸಿದ್ರೆ ಆಗೋಗುತ್ತಲ್ವಾ? ರಕ್ತ ಅಂಟ್ಕೊಂಡಿರೋ ಬಟ್ಟೆನ ನನ್ ಮಗು ಮೇಲೆ ಹಾಕ್ತೀರಾ ಅಂತ ನಯನಿ ಸಿಟ್ ಮಾಡ್ಕೋತಾಳೆ ಕಣೋ. ನಾವೇನ್ ಎಲ್ರಿಗೂ ಗೊತ್ತಾಗೋ ತರ ಮಾಡ್ತೀವಾ? ಬೈ ಮಿಸ್ಟೇಕ್ ಆಗಿ ಆದಂಗೆ ಇರ್ಬೇಕು, ಆದ್ರೆ ಕೆಲ್ಸ ಮಾತ್ರ ಆಗ್ಬೇಕು. ಇವಾಗ ಇದ್ರ ಬಗ್ಗೆ ಯೋಚಿಸೋಷ್ಟು ಟೈಮ್ ಇಲ್ಲ ಮಾಮ್. ನಾಳೆ ಬೆಳಿಗ್ಗೆ ಮಗುಗ್ ಮತ್ತೆ ನಾಮಕರಣ ಮಾಡ್ತಾ ಇದಾರೆ. ಎಲ್ರು ಅದ್ರಲ್ಲಿ ಬ್ಯುಸಿ ಇರ್ತಾರೆ. ಅದೇ ನಿಮ್ಗೆ ಒಂದು ಒಳ್ಳೆ ಅವಕಾಶ. ಹೇಗೆ? ನಾಮಕರಣ ನಡಿಬೇಕಾದ್ರೆ ಮಗುನ ಒಂದು ಜಾಗದಲ್ಲಿ ಕೂಡಿಸ್ತಾರೆ. ಆ ಜಾಗದಿಂದ ಅದು ಕದಲಲ್ಲ. ಸರಿಯಾಗಿ ಬಟ್ಟೆ ಅವಳ ಮೇಲೆ ಬೀಳೋ ಹಾಗೆ ಮಾಡಿದ್ರೆ ಇದ್ರ ಫಲ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಈ ಖರ್ಚಿಫ್ನ ನಾನು ಜೇಬಲ್ಲ ಇಟ್ಕೊಂಡು ಟೈಮ್ ನೋಡಿ ಮಗು ಮೇಲೆ ಹಾಕಿದ್ರೆ ಆಮೇಲೆ ನಮ್ ಕತೆ ಮುಗ್ದಾಗುತ್ತೆ ಸ್ವಾಮಿ. ಏಯ್, ಅದ್ ಹಾಗಲ್ಲ ಕಣೋ. ನಮ್ ಕೈಯಲ್ಲಿ ಇಲ್ದೆ ತಲೆ ಮೇಲೆ ಇರೋ ತರ ನೋಡ್ಕೋಬೇಕು. ತಲೆ ಮೇಲ? ನಿನ್ ಮಗನ್ಗೆ ಅರ್ಥ ಆಗೋಷ್ಟ್ರಲ್ಲಿ ಅಮಾವಾಸ್ಯನೇ ಬರತ್ತೆ ತಿಲೋತ್ತಮ. ಹಾಗಲ್ಲ, ನನ್ಗೂ ಒಂದು ಕ್ಲಾರಿಟಿ ಇರ್ಬೇಕಲ್ವಾ? ನಾನ್ ಕೊಡ್ತೀನಿ ಬಿಡೋ. ಬರ್ತೀನಿ ಸ್ವಾಮಿ, ನಡಿ. ಬೇಡ ಬಿಡಿ. ನಾಳೆ ಅನ್ನೋಷ್ಟ್ರಲ್ಲಿ ಆ ಬಟ್ಟೆ ಬಿಡಕ್ಕ. ನೈನಿ ಬಿಡು ಅಕ್ಕ, ಬಿಡು. ನೈನಿ ಬಿಡು. ಬಿಡು ನೀನು. ಚುಚ್ಚೋ ತರ ನಿನ್ ಚಾಕು ಹಿಡ್ಕೊಂಡ್ ಬರ್ದೇ ಇದ್ದಿದ್ರೆ ಹಾಗಾಗ್ತಾ ಇತ್ತಾ? ಇಲ್ಲ ಅಂದ್ರೆ ಆಪಲ್ ಕಿಚನ್ಗೆ ತಗೊಂಡ್ ಹೋಗಿ ನೀನೇ ಕಟ್ ಮಾಡಿ ತಗೊಂಡ್ ಬರ್ಬೇಕಿತ್ತು. ಹೌದಲ್ವಾ? ನಡೆದಿದ್ದಕ್ಕೆಲ್ಲ ನಾವೇನೋ ಮಾಡಿದೀವಿ ಅಂತ ಮಾತಾಡ್ತಾ ಇದ್ದೀರಾ? ಲಲಿತಕ್ಕನ್ನ ಕರೀರಿ ಮೊದ್ಲು. ಟೆರೆಸ್ ಮೇಲಿದ್ದಾರಾ, ಗಾರ್ಡನ್ ಅಲ್ಲಿದ್ದಾರಾ? ಅವ್ರ ಗಾಯ ಮಾಡೋ ಅವಶ್ಯಕತೆ ನಮ್ಗೇನಿದೆ ಅಂತ ಅವರನ್ನೇ ಕೇಳೋಣ. ವಿಶಾಲ್, ಕರಿ. ಮಾಮ್, ಏನಿ ನಾನ್ಸೆನ್ಸ್? ನನ್ನನ್ನು ಹೆದರ್ಸಿ ನಾನ್ ಮಾಡಿದಿರೋ ತಪ್ಪಿಗೆ ಶಿಕ್ಷೆ ಕೊಡಕ್ ನೋಡ್ತಿದ್ದಾಳೆ ನಮ್ಮಕ್ಕ. ನೀನ್ ಮಾತಾಡ್ಬೇಡ, ಸುಮ್ನಿರು. ನೈನಿ ಪ್ಲೀಸ್, ದೊಡ್ಡಮ್ಮಂಗೆ ಗೊತ್ತಾದ್ರೆ ನೊಂದ್ಕೋತಾರೆ. ಈ ವಿಷಯನ ಎಲ್ರು ಇಲ್ಲಿಗೆ ಬಿಟ್ಬಿಡಿ. ನಡಿಯೋ, ಎಲ್ಲದಕ್ಕೂ ನಮ್ಮನ್ನೇ ಅಂತಾರೆ ಇವ್ರು. ಹೋಗ್ರಿ. ಮೆಂಟಲ್. ನಿಮ್ ಚಾಪೆ ದಿಂಬು ತಗೊಂಡು ಹೊರಗ್ ಮಲ್ಕೊಳ್ಳಿ, ನಂಗ್ ನಿದ್ದೆ ಬರ್ತಿದೆ. ಉಲುಚಿಗೆ ಇನ್ನ ಹಾಲು ಕೂಡ ಕುಡಿಸಿಲ್ಲ ನೀನು, ಅವಾಗ್ಲೇ ಬಿದ್ಕೋಬೇಕು ಅಂತ ಇದೆಯಾ? ಬೆಳಗ್ಗೆಯಿಂದ ಮಗು ಗಾರೈಕೆ ಮಾಡಿ ಎಷ್ಟು ಸುಸ್ತಾಗಿದೆ ಗೊತ್ತಾ? ಮಗುನ್ ನೋಡ್ಕೊಳ್ಳೋದು ಮಾತ್ರನೇ ನಿನ್ ಕೆಲ್ಸ ಆಗಿದ್ರೆ ಚೆನ್ನಾಗಿರೋದು. ಆದ್ರೆ ನೀನ್ ಮಾಡೋ ಕೆಟ್ಟ ಕೆಲ್ಸಗಳು ಕೂಡ ನಿನ್ ತಲೆ ಉಪಯೋಗಿಸ್ತಿದ್ಯಲ್ಲ, ಅಲ್ಲೇ ತಪ್ಪಾಗ್ತಿರೋದು. ನಾನೇನ್ ಮಾಡ್ದೆ ಈಗ? ತಪ್ಪು ಮಾಡಿದ್ಯಾ? ನನ್ ಮಗು ಮೇಲೆ ಆಣೆ ಮಾಡ್ತೀನಿ, ನಾನ್ ಯಾವ ತಪ್ಪು ಮಾಡಿಲ್ಲ. ನೀನ್ ಸುಮ್ನೆ ಆರೋಪ ಹೊರಸಕ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ ಅಕ್ಕ. ಈ ತರ ಎಲ್ಲ ಡ್ರಾಮಾ ಮಾಡ್ಬೇಡ ನೀನು. ಅತ್ಗೆ, ನನ್ನ ಹೊರಗೋಗಂತೀರಾಗ? ನೀವಿರ್ಬೇಕು ವಿಕ್ರಾಂತ್ ಅವ್ರೆ. ನನ್ ಗಂಡನ ಎದುರಿಗೆ ನನ್ನ ಅವಮಾನ ಮಾಡಿ ನೀನ್ ನೆಮ್ಮದಿಯಿಂದ ಹೋಗಿ ನಿದ್ದೆ ಮಾಡ್ಬೇಕು ಅನ್ಕೊಂಡಿದ್ಯಾಕ್ಕ? ಬಾಯ್ ಮುಚ್ಚು.
ಹೀಗೆಲ್ಲ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ನಿನಗೆ ನಿದ್ರೆ ಹೇಗೆ ಬರುತ್ತೆ? ಲಲಿತಾ ಅಮ್ಮವರು ನಿನಗೇನ್ ಅನ್ಯಾಯ ಮಾಡಿದ್ರು ಅಂತ ಅವ್ರಿಗೆ ನೀನ್ ಹೀಗ್ ಪೆಟ್ಟು ಮಾಡ್ದೆ? ಇದೊಳ್ಳೆ ಚೆನ್ನಾಗಿದೆ. ಚಾಕು ನನ್ ಕತ್ತಿಗೆ ಹಿಡಿದು ಎದುರಿಸಿದ್ರು ನಾನ್ ಭಯ ಪಡ್ಲಿಲ್ಲ ಅಂತ ಹೀಗ್ ರೂಮಿಗೆ ಬಂದ್ ಹೆದರ್ಸ್ತಾ ಇದ್ಯಾ? ಅತ್ತಿಗೆ ಸುಮ್ಮನೆ ಹೇಳಲ್ಲ. ಆ ಮುತ್ತಿನ ಸರ ಕೊಟ್ಟಿರೋ ನಮ್ಮ ಅಮ್ಮ ಅವ್ರು ಕೂಡ ಈ ಪಾಪದಲ್ಲಿ ಭಾಗಿಯಾಗಿದ್ದಾರೆ. ಸುಮ್ನಿರ್ತೀರಾ? ಮಹಾನುಭಾವರು ನೀವು. ಲಲಿತಾ ದೇವಿ ಅತ್ತೆ, ಗಾಯತ್ರಿ ಅತ್ತೆ ತರ ನಮ್ಮ ಅಕ್ಕನ ಹೋಟೆಲ್ ಏನು ಹುಟ್ಟಿಲ್ಲ. ಅಂದ್ರೆ ಸ್ವಲ್ಪ ಪೂರ್ತಿ ಮಾತಾಡಕ್ ಬಿಡಿ. ನಮ್ಮ ಅಕ್ಕನ ಹೋಟೆಲ್ ಹುಟ್ಟಿರೋ ಮಕ್ಳಿಗೆ ಅಪಾಯ ಏನಾದ್ರೂ ಆದ್ರೆ ಅವಳು ಗೊತ್ತಾಗಲ್ಲ. ಆದ್ರೆ ಬೇರೆ ಯಾರಿಗಾದ್ರೂ ಏನಾದ್ರೂ ಆಗೋದಿದ್ರೆ ಅವ್ರ ಹತ್ರ ಹೋಗಿ ಅವ್ರನ್ನ ಕಾಪಾಡ್ತಾಳೆ. ಹೌದಾ ಅಲ್ವಾ? ಹೌದು. ಮತ್ ಯಾಕೆ ಇವತ್ ಹೇಳಲಿಲ್ಲ ನಿಮ್ ಲಲಿತಾ ದೇವಿ ದೊಡ್ಡಮ್ಮನ್ಗೆ ಚಾಕುಯಿಂದ ಪೆಟ್ಟಾಗ್ಬೋದು ಅಂತ? ಸುಮ್ನೆ ನೋಡೋದಲ್ಲ, ಪ್ರಶ್ನೆ ಮಾಡಿ. ನಾನೇ ನಿಮ್ ಹತ್ರ ಹೇಳಿಲ್ಲ ಏನಕ್ಕ? ಲಲಿತಾ ಅಮ್ಮ ಅವ್ರಿಗೆ ಗಾಯ ಆಗತ್ತೆ ಅಂತ. ಸಾಕ್ ಸುಮ್ನಿರಕ್ಕ. ತರ್ಚ್ಬೋದು ಅಂತ, ಗಾಯ ಆಗ್ಬೋದು ಅಂತ ಚಿಕ್ಕ ಚಿಕ್ಕ ವಿಷಯಗಳು ನಿನ್ ಮೊದ್ಲೇ ಗೊತ್ತಾಗಲ್ಲ. ಮರ್ಡರ್ ಇಲ್ಲ ಮಾರಣ ಹೋಮ ಮಾತ್ರ ಗೊತ್ತಾಗತ್ತೆ ಅಲ್ವಾ? ಹೌದು ಅಂತಾನೆ ಒಪ್ಕೋಬೇಕು ನೀನು. ದೊಡ್ಡಮ್ಮನ್ ಸಾಯಿಸ್ಬೇಕು ಅನ್ಕೊಂಡ್ರೆ ಯಾವತ್ಗೂ ಕೂಡ ನನ್ಗೆ ಆತರ ಯೋಚನೆಗಳೆಲ್ಲ ಬರೋದಿಲ್ಲ.